ನಾನು ಮಾಡೋ ಅಡುಗೆನ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಈಗ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಯ್ಯೋ ಇದು ಅವ್ರಿಗೆ ಇದಿಷ್ಟ ಇತ್ತು, ಅದಿಷ್ಟ ಇತ್ತು, ಇದನ್ನು ಹೆಚ್ಚಿಗೆ ಹಾಕಬೇಡ, ಅದನ್ನು ಹೆಚ್ಚಿಗೆ ಹಾಕಬೇಡ ಅಂತ ಹೇಳ್ತಾ ಇದ್ದಿದ್ದೇ ನನ್ನ ಕಿವಿನಲ್ಲಿ ಬರ್ತಾ ಇದೆ. ನಾನು ಮಾಡಿರೋ ಅಡುಗೆ ತಿನ್ನೋಕ್ಕೆ ಇವತ್ತು ಅವರಿಲ್ಲ. ಆದರೆ ಅವ್ರು ಇಟ್ಕೊಂಡು ಹೋಗಿರೋ ಆಸೆಗಳನ್ನ ತೀರ್ಸೋಕ್ಕೆ ನಂಗೆ ಅವಕಾಶ ಇದೆ. ಅದನ್ನು ಖಂಡಿತ ನಾನು ಮಾಡಬೇಕು ಅಂತ ನಾನು ದೃಢ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಎಲ್ಲ ನನ್ನ ಬಂಧುಗಳಲ್ಲಿ, ನನ್ನ ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ನನ್ನನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿ ನನ್ನನ್ನು ಕೊನೆಯವರೆಗೂ ನನ್ನ ಜೊತೆಯಲ್ಲಿರಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.